ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಓ ಎಂತನ್ ಬೇಬಿ ಅನ್ನೋ ಲವ್ ಸ್ಟೋರಿ ಇರೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಅಶ್ವಿನ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆಯಲ್ಲಿ ಒಬ್ಬ ಹೀರೋಗೆ ಕತೆ ಹೇಳೋಕೆ ಹೋಗ್ತಾನೆ. ಹೋದವನು ಅವನ ಲವ್ ಸ್ಟೋರಿನೇ ಕತೆ ರೀತಿ ನರೇಟ್ ಮಾಡೋಕೆ ಶುರು ಮಾಡ್ತಾನೆ. ಅಶ್ವಿನ್ ಲವ್ ಸ್ಟೋರಿ ಹೇಗಿತ್ತು? ಅದು ಕೇವಲ ಲವ್ ಸ್ಟೋರಿನ ಅಥವಾ ಲವ್ ಸ್ಟೋರಿಗಳ ಕಡೆಗೆ ಅಶ್ವಿನ್ ಲವ್ ಸ್ಟೋರಿ ಎಲ್ಲಿಗೆ ಬಂದು ನಿಲ್ತು? ಅಶ್ವಿನ್ ಡೈರೆಕ್ಟರ್ ಆದ್ನ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಶುರುವಿನಲ್ಲಿ ನಮಗೆ ಈ ಕಥೆಯ ನಾಯಕ ಅಶ್ವಿನ್ ನ ತೋರಿಸ್ತಾರೆ. ಅವನು ಮೊದಲಿಗೆ ಒಂದು ಜೆರಾಕ್ಸ್ ಶಾಪ್ಗೆ ಹೋಗಿ ಅವನ ಕಥೆಯನ್ನ ಪ್ರಿಂಟ್ ತಗೊಂಡು ಬೈಂಡ್ ಮಾಡಿಸಿ ವಿಷ್ಣು ವಿಶಾಲ್ ಅನ್ನೋ ಒಬ್ಬ ಹೀರೋ ಮನೆಗೆ ಬರ್ತಾನೆ. ವಿಷ್ಣುಗೆ ಕಿಂಗ್ ಅನ್ನೋ PA ಇರ್ತಾನೆ. ಈ ಕಿಂಗ್ ಕಡೆಯಿಂದಾನೆ ಅಶ್ವಿನ್ಗೆ ವಿಷ್ಣುಗೆ ಕತೆ ಹೇಳೋಕೆ ಚಾನ್ಸ್ ಸಿಕ್ಕಿರುತ್ತೆ. ವಿಷ್ಣು ಅಶ್ವಿನ್ ನ ಮೀಟ್ ಮಾಡಿ ಕತೆ ಕೇಳೋಕೆ ಶುರು ಮಾಡ್ತಾನೆ. ಅಶ್ವಿನ್ ಹತ್ರ 2 ಕತೆ ಇರುತ್ತೆ. ಅದ್ರಲ್ಲಿ ಮೊದಲನೇ ಕತೆ ವಿಷ್ಣುಗೆ ಇಷ್ಟ ಆಗಲ್ಲ. ಇನ್ನ ಎರಡನೇ ಕತೆ ಒಂದು ಥ್ರಿಲ್ಲರ್ ಕತೆ. ಅದಕ್ಕೆ ಅದು ಕೂಡ ವಿಷ್ಣುಗೆ ಇಷ್ಟ ಆಗಲ್ಲ. ಅದಕ್ಕೆ ವಿಷ್ಣು ಅಶ್ವಿನ್ಗೆ ಬೇರೆ ಕತೆ ಬರ್ಕೊಂಡ್ ಬಾ ಅಂತ ಹೇಳಿ ಈಚೆ ಕಳಿಸ್ತಾನೆ. ಕಿಂಗ್ ಅಶ್ವಿನ್ ನ ಈಚೆ ಕರ್ಕೊಂಡ್ ಬಂದು, ಈ ಥ್ರಿಲ್ಲರ್ ಆಕ್ಷನ್ ಮೂವೀಸ್ ಎಲ್ಲ ಬೇಡ, ಯಾವ್ದಾದ್ರು ಲವ್ ಸ್ಟೋರಿ ಕತೆ ಇದ್ರೆ ಬರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅಶ್ವಿನ್ ಸರಿ ಅಂತ ಈಚೆ ಹೋಗ್ತಾನೆ. ಅವಾಗ ಅವನಿಗೆ ಅವನ ಲವ್ ಸ್ಟೋರಿನೇ ನೆನಪಾಗಿ ಅದನ್ನೇ ಕಥೆಯಾಗಿ ವಿಷ್ಣುಗೆ ಹೇಳೋಕೆ ಅಶ್ವಿನ್ ವಾಪಸ್ ವಿಷ್ಣು ಬಳಿಗೆ ಬರ್ತಾನೆ. ಸರಿ ಅಂತ ವಿಷ್ಣು ಕೂಡ ಕಥೆನ ಕೇಳೋಕೆ ಶುರು ಮಾಡ್ತಾನೆ. ಅಶ್ವಿನ್ ಅವನ ಲೈಫ್ ಸ್ಟೋರಿ ಲವ್ ಸ್ಟೋರಿನೇ ಕತೆ ತರ ಹೇಳೋಕೆ ಶುರು ಮಾಡ್ತಾನೆ. ಅಶ್ವಿನ್ ಅವಾಗ 9ನೇ ಕ್ಲಾಸ್ ಅಲ್ಲಿ ಇರ್ತಾನೆ. ಅಶ್ವಿನ್ ತಂದೆ ಯಾವಾಗಲೂ ಜಾತಕ ಜಾತಕ ಅಂತ ಜಾತಕ ನಂಬಿಕೊಂಡು ಗವರ್ನಮೆಂಟ್ ಕೆಲಸ ಬಿಟ್ಟು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನ ಅಶ್ವಿನ್ ತಾಯಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದ್ರು ಅಶ್ವಿನ್ ತಂದೆ ಜೊತೆ ಜಗಳ ಆಡ್ತಾ ಇರ್ತಾಳೆ. ಅಂದ್ರೆ ಅಶ್ವಿನ್ ತಂದೆ ತಾಯಿ ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಆ ಜಗಳ ನಿಲ್ಸೋಕೆ ಅಶ್ವಿನ್ ಯಾವ್ದಾದ್ರು ವಸ್ತುನ ಹೊಡೆದಾಕ್ತಾ ಇರ್ತಾನೆ. ಅವಾಗ ಅವರು ಜಗಳ ನಿಲ್ಸಿ ಇಬ್ರು ಸೇರ್ಕೊಂಡು ಅಶ್ವಿನ್ಗೆ ಬೈತಾ ಇರ್ತಾರೆ. ಇಷ್ಟೆಲ್ಲ ಇದ್ರು ಅಶ್ವಿನ್ಗೆ ಒಬ್ರು ಚಿಕ್ಕಪ್ಪ ಇರ್ತಾರೆ. ಅಶ್ವಿನ್ ಚಿಕ್ಕಪ್ಪನಿಗೆ ವಯಸ್ಸಾಗಿದ್ದರು, ಇನ್ನೂ ಮದುವೆ ಆಗಿರಲ್ಲ. ಅವರದು ಒಂದು ಥಿಯೇಟರ್ ಇರುತ್ತೆ. ಅಶ್ವಿನ್ಗೆ ಬೋರ್ ಆದಾಗ್ಲೆಲ್ಲ ಅವ್ರ ಚಿಕ್ಕಪ್ಪನ ಥಿಯೇಟರ್ ಅಲ್ಲಿ ಮೂವಿ ನೋಡೋಕೆ ಹೋಗ್ಬಿಡ್ತಾ ಇರ್ತಾನೆ. ಅದ್ರಿಂದಾನೇ ಅಶ್ವಿನ್ಗೆ ಮೂವಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಶ್ವಿನ್ಗೆ ಅವ್ರ ಅಪ್ಪ ಅಮ್ಮ ಜಗಳ ಆಡೋದು ನೋಡಿ ನೋಡಿ ಅವ್ನ್ ಮದ್ವೆ ಆಗೋ ಹುಡುಗಿ ಅವನ್ ಜೊತೆ ಜಗಳ ಆಡದೆ ಬರೀ ಪ್ರೀತಿ ಮಾಡ್ತಾ ಇರ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅಶ್ವಿನ್ಗೆ ಮನೆಯಲ್ಲಿ ಇದ್ರೆ ಯಾವಾಗಲೂ ಬೋರ್ ಆಗ್ತಾ ಇರುತ್ತೆ. ಆದ್ರೆ ಸ್ಕೂಲ್ಗೆ ಹೋದ್ರೆ ಮಾತ್ರ ಹ್ಯಾಪಿ ಆಗಿರ್ತಾನೆ. ಸ್ಕೂಲಲ್ಲಿ ಅವನಿಗೆ ರಾಕೇಶ್ ಅನ್ನೋ ಒಬ್ಬ ಗೆಳೆಯ ಇರ್ತಾನೆ. ಅದೇ ಸ್ಕೂಲಲ್ಲಿ ರವೀನಾ ಅನ್ನೋ ಹುಡುಗಿ 10ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಅವಳು ಕೂಡ ಅಶ್ವಿನ್ ಅಪಾರ್ಟ್ಮೆಂಟ್ ಅಲ್ಲೇ ಸ್ಟೇ ಆಗಿರ್ತಾಳೆ. ಅದ್ರಿಂದ ಅಶ್ವಿನ್ಗೆ ರವೀನಾ ಅಂದ್ರೆ ಇಷ್ಟ. ಒಂದಿನ ಅಶ್ವಿನ್ ತಾಯಿ ಅಶ್ವಿನ್ಗೆ ರವೀನಾ ಮನೆಗೆ ಹೋಗಿ ಮಾವಿನ ಹಣ್ಣು ಕೊಟ್ಟು ಬಾ ಅಂತ ಹೇಳ್ತಾರೆ. ಅಶ್ವಿನ್ ಖುಷಿಯಿಂದ ರವೀನಾ ಮನೆಗೆ ಹೋಗ್ತಾನೆ. ಅಲ್ಲಿಂದ ಬರುವಾಗ ರವೀನಾ ಅಶ್ವಿನ್ಗೆ ಅವಳನ್ನ ಅಕ್ಕ ಅಂತ ಕರೆಯೋದು ಬೇಡ, ರವೀನಾ ಅಂತ ಕರೆದ್ರೆ ಸಾಕು ಅಂತಾಳೆ. ಇಲ್ಲಿಂದ ಇಬ್ರು ಕ್ಲೋಸ್ ಆಗೋಕೆ ಶುರು ಮಾಡ್ತಾರೆ. ರವೀನಾನೇ ಅಶ್ವಿನ್ ನ ಸ್ಕೂಲ್ಗೆ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗಿದ್ದಾಗ ಒಂದಿನ ರವೀನಾ ಅಶ್ವಿನ್ಗೆ ಕಾಲ್ ಮಾಡಿ ರಾತ್ರಿ 9 ಗಂಟೆಗೆ ಟೆರಸ್ಗೆ ಬರೋಕೆ ಹೇಳ್ತಾಳೆ. ಅಶ್ವಿನ್ ರಾತ್ರಿ 9 ಗಂಟೆಗೆ ಸರಿಯಾಗಿ ಟೆರಸ್ಗೆ ಹೋಗ್ತಾನೆ. ಅಲ್ಲಿ ರವೀನಾ ಅಶ್ವಿನ್ಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ತಾಳೆ. ಇದನ್ನ ಅಶ್ವಿನ್ ಅವನ್ ಫ್ರೆಂಡ್ ರಾಕೇಶ್ಗೆ ಹೇಳ್ತಾನೆ. ಅದಕ್ಕೆ ರಾಕೇಶ್ ಅಶ್ವಿನ್ಗೆ ಇದು ಪಕ್ಕಾ ಲವ್ವೇ, ಅವಳು ನಿನ್ನ ಲವ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಕಿಸ್ ಮಾಡಿರೋದು ಅಂತ ಹೇಳ್ತಾನೆ. ಅಲ್ಲಿಂದ ಅಶ್ವಿನ್ ರವೀನಾನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಹೀಗಿದ್ದಾಗ ಒಂದಿನ ಅಶ್ವಿನ್ ಅಪಾರ್ಟ್ಮೆಂಟ್ ಹತ್ರ ಪೂಜೆ ಇರುತ್ತೆ. ಅಲ್ಲಿ ಅಶ್ವಿನ್ ತಾಯಿ ರವೀನಾ ಮನೆಗೆ ಕೊಡುವಂತ ಒಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ. ಅವನು ಅದನ್ನ ರವೀನಾ ಫ್ಲಾಟ್ ಹತ್ರ ತಗೊಂಡೋದಾಗ ರವೀನಾ ತಂದೆ ತಾಯಿ ಅವಳಿಗೆ, ನೀನು ಇನ್ನೊಂದ್ಸಲ ಆ ಹುಡುಗನ ಜೊತೆ ಮಾತಾಡೋದು ನೋಡಿದ್ರೆ ಸಾಯಿಸ್ಬಿಡ್ತೀವಿ ಅಂತ ಬೈತಾ ಇರ್ತಾರೆ. ಅದನ್ನ ಕೇಳಿ ಅಶ್ವಿನ್ಗೆ ಅವನ ಮತ್ತೆ ರವೀನಾ ವಿಷಯ ಅವರ ಮನೆಯಲ್ಲಿ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ರವೀನಾ, ನೀವೇನೇ ಹೇಳಿದ್ರು ನಾನು ಕ್ರಿಸ್ಟೋಫರ್ನೇ ಮದುವೆ ಆಗೋದು ಅಂತ ಅವಳ ತಂದೆ ತಾಯಿಗೆ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿ ಅಶ್ವಿನ್ ಶಾಕ್ ಆಗೋಗ್ತಾನೆ. ಸುಮ್ನೆ ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ಆ ವಿಷಯನ ಅವನು ರಾಕೇಶ್ಗೂ ಹೇಳ್ತಾನೆ. ಒಂದಿನ ಅಶ್ವಿನ್ ಸ್ಕೂಲ್ ಅವರು ಟ್ರಿಪ್ಗೆ ಹೋಗಿದ್ದಾಗ ಅಲ್ಲಿ ರಾಕೇಶ್ ಅಶ್ವಿನ್ಗೆ ಹೋಗಿ ರವೀನಾ ಜೊತೆ ಮಾತಾಡೋಕೆ ಹೇಳ್ತಾನೆ. ಅಶ್ವಿನ್ ಹೋಗಿ ರವೀನಾ ಜೊತೆ ಮಾತಾಡೋಕೆ ಟ್ರೈ ಮಾಡಿದ್ರೆ ಅವಳು ಅಶ್ವಿನ್ಗೆ, ನಾನು ನಿನ್ನ ಸೀನಿಯರ್, ಅಕ್ಕ ಅಂತ ಕರಿ, ರವೀನಾ ಅಂತ ಕರಿಬೇಡ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಶ್ವಿನ್ಗೆ ಬೇಜಾರಾಗುತ್ತೆ. ಅಶ್ವಿನ್ ಪ್ರೀತಿ ಶುರು ಆಗೋ ಮುಂಚೆನೆ ಎಂಡ್ ಆಗೋಗುತ್ತೆ. ಕಡೆಗೆ ಅಶ್ವಿನ್ ಅವರು ಮನೆ ಚೇಂಜ್ ಮಾಡ್ತಾರೆ. ಇಲ್ಲಿಗೆ ಅಶ್ವಿನ್ ಪ್ರೀತಿಯ ಮೊದಲನೇ ಚಾಪ್ಟರ್ ಮುಗಿಯುತ್ತೆ. ಇವಾಗ ಅಶ್ವಿನ್ ವಿಷ್ಣುಗೆ ಅವನ ಕಥೆಯ 3ನೇ ಚಾಪ್ಟರ್ ಹೇಳೋಕೆ ಶುರು ಮಾಡ್ತಾನೆ. ಅವಾಗ ಕಿಂಗ್ 2ನೇ ಚಾಪ್ಟರ್ ಇಲ್ಲಿ ಅಂತ ಕೇಳ್ತಾನೆ. ವಿಷ್ಣು ಕಿಂಗ್ಗೆ ಸುಮ್ನೆ ಕೂತ್ಕೊಂಡು ಕತೆ ಕೇಳು ಅಂತ ಹೇಳ್ತಾನೆ. ಇವಾಗ ಅಶ್ವಿನ್ 3ನೇ ಚಾಪ್ಟರ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಇವಾಗ ಅಶ್ವಿನ್ ಅವನ್ ಸ್ಕೂಲ್ ಲೈಫ್, ಇಂಜಿನಿಯರಿಂಗ್ ಲೈಫ್ ಎಲ್ಲ ಮುಗಿಸಿ ಇಂಜಿನಿಯರ್ ಆಗಿ ಒಂದು ಫರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಸ್ಕೂಲ್ ಫ್ರೆಂಡ್ ರಾಕೇಶ್ ಇವಾಗ ಅಂಜಲಿ ಅನ್ನೋ ಹುಡುಗಿ ಜೊತೆ ಮದುವೆ ಆಗ್ತಾ ಇರ್ತಾನೆ. ರಾಕೇಶ್ ಮತ್ತೆ ಅಂಜಲಿಯ ಎಂಗೇಜ್ಮೆಂಟ್ ದಿನ ಅಂಜಲಿ ಕಸಿನ್ ಮೀರಾ ಅನ್ನೋ ಹುಡುಗಿ ಅಂಜಲಿ ಮನೆಗೆ ಬಂದಿರ್ತಾಳೆ. ಅಲ್ಲಿಗೆ ಅಶ್ವಿನ್ ಕೂಡ ಬರ್ತಾನೆ. ಮೀರಾ ಒಬ್ಬಳು ಡಾಕ್ಟರ್. ಅವಳ ತಾಯಿಗೆ ಒಂದು ಕಾಯಿಲೆ ಇರುತ್ತೆ. ಆದ್ರಿಂದ ಅವಳು ಯಾರೊಂದಿಗೂ ಮಾತಾಡ್ತಾ ಇರಲ್ಲ.
ಮೀರಾ ಮತ್ತೆ ಅಂಜಲಿ ಗಾರ್ಡನ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ರಾಕೇಶ್ ಬಂದು ಕೈಯಲ್ಲಿ ಉಂಗುರ ಹಿಡ್ಕೊಂಡು ಅಂಜಲಿಗೆ ಸಖತ್ತಾಗಿ ಪ್ರಪೋಸ್ ಮಾಡ್ತಾನೆ. ಆ ರೀತಿ ಪ್ರಪೋಸ್ ಮಾಡೋಕೆ ಅಶ್ವಿನ್ನೇ ಹೇಳ್ಕೊಟ್ಟಿರ್ತಾನೆ. ಅದು ಮೀರಾಗೂ ಗೊತ್ತಾಗುತ್ತೆ. ಹಾಗೆ ಮೀರಾ ಮತ್ತೆ ಅಶ್ವಿನ್ ಮಾತಾಡೋಕೆ ಶುರು ಮಾಡ್ತಾರೆ. ಹೀಗಿದ್ದಾಗ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ವೆಜ್ ಊಟ ಮಾಡೋದು ಬೇಡ ಅಂತ ರಾಕೇಶ್, ಅಂಜಲಿ, ಅಶ್ವಿನ್ ಮತ್ತೆ ಮೀರಾ 4 ಜನ ನಾನ್ ವೆಜ್ ತಿನ್ನೋಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿ ಅಶ್ವಿನ್ ಯಾರಿಗೂ ಮೆನು ನೋಡೋಕು ಬಿಡದೆ ಅವನೇ ಎಲ್ಲರಿಗೂ ಫುಡ್ ಆರ್ಡರ್ ಮಾಡ್ತಾನೆ. ಅದು ಮೀರಾಗೆ ಇಷ್ಟ ಆಗುತ್ತೆ. ಅಲ್ಲಿಂದ ರಾಕೇಶ್ ಮತ್ತೆ ಅಂಜಲಿ ಬ್ಯಾಚುಲರ್ ಪಾರ್ಟಿಗೆ ಅಂತ 4 ಜನ ಗೋವಾಗೆ ಹೋಗ್ತಾರೆ. ಅಲ್ಲಿ ಎಲ್ರು ಸಖತ್ತಾಗಿ ಮಜಾ ಮಾಡ್ತಾರೆ. ಒಂದಿನ ಪಬ್ ಅಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ರೂಮ್ಗೆ ವಾಪಸ್ ಬರ್ತಾರೆ. ರಾಕೇಶ್, ಅಂಜಲಿ ಇಬ್ರು ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾರೆ. ಈ ಕಡೆ ಮೀರಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಶ್ವಿನ್ ಜೊತೆ ಮಾತಾಡ್ತಾ ರೂಮ್ ಇಂದ ಹಾಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಮೀರಾ ಅವಳಿಗೆ ಗೋಪಾಲ್ ಅನ್ನೋ ಬಾಯ್ ಫ್ರೆಂಡ್ ಇದ್ದ, ಆದ್ರೆ ಇವಾಗ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಅವಳು ಅಶ್ವಿನ್ ಸ್ಟೋರಿ ಕೇಳಿದಾಗ ಅಶ್ವಿನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೆದಿದ್ದ ಒಂದು ಲವ್ ಸ್ಟೋರಿನ ಮೀರಾಗೆ ಹೇಳೋಕೆ ಶುರು ಮಾಡ್ತಾನೆ. ಅದನ್ನ ಚಾಪ್ಟರ್ 2 ಅಂತ ವಿಷ್ಣು ಮತ್ತೆ ಕಿಂಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ಅಶ್ವಿನ್ ಇಂಜಿನಿಯರಿಂಗ್ ಓದುವಾಗ ಒಂದು ಚೆನ್ನಾಗಿರೋ ಹುಡುಗಿ ಯಾವಾಗ್ಲೂ ಅಶ್ವಿನ್ ನೋಡ್ತಾ ನಗಾಡ್ತಾ ತಿರುಗಾಡ್ತಾ ಇರ್ತಾಳೆ. ಅಶ್ವಿನ್ ಆ ಹುಡುಗಿ ಅವನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ಕೊಂಡು ಅವನು ಅವಳಿಗೆ ಪ್ರಪೋಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಆ ಹುಡುಗಿ ಹೇಳೋದು ಅವಳು ಪ್ರೀತಿ ಮಾಡ್ತಾ ಇರೋದು ಅಶ್ವಿನ್ ಅಲ್ಲ, ಅಶ್ವಿನ್ ಜೊತೆ ಯಾವಾಗ್ಲೂ ಇರ್ತಿದ್ದ ಅಂಜಲಿನ ಅಂತ. ಅದನ್ನ ಕೇಳಿ ಅಶ್ವಿನ್ ಶಾಕ್ ಆಗೋಗ್ತಾನೆ. ಇಷ್ಟೇ ಚಾಪ್ಟರ್ 2. ಮತ್ತೆ ಕತೆ ಚಾಪ್ಟರ್ 3ಗೆ ಬರುತ್ತೆ. ಈ ಲವ್ ಸ್ಟೋರಿನ ಅಶ್ವಿನ್ ಮೀರಾಗೆ ಹೇಳ್ತಾನೆ. ಈ ಸ್ಟೋರಿ ಕೇಳಿ ಮೀರಾ ನಗ್ತಾ ಇರ್ತಾಳೆ. ಹಾಗೆ ಅಶ್ವಿನ್ ಮತ್ತೆ ಮೀರಾ ಮಾತಾಡ್ತಾ ಇಬ್ರು ಕಿಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಎಲ್ರು ಕ್ಯಾಬ್ ಅಲ್ಲಿ ಏರ್ಪೋರ್ಟ್ಗೆ ಹೋಗುವಾಗ ಒಂದು ಜೀಪ್ ಅವರ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಜೀಪ್ ಅಲ್ಲಿದ್ದ ಹುಡುಗರು ಸ್ವಲ್ಪ ದುರಹಂಕಾರದಲ್ಲಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಕೋಪ ಮಾಡ್ಕೊಂಡ ಅಶ್ವಿನ್ ಆ ಜೀಪ್ ಗಾಜನ್ನ ಕಲ್ಲಲ್ಲಿ ಹೊಡೆದಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಶ್ವಿನ್ ಅಂತೂ ತುಂಬಾ ಕೋಪದಲ್ಲಿ ಇರ್ತಾನೆ. ಅಶ್ವಿನ್ ಜೀಪ್ ಗಾಜ್ನ ಹೊಡೆದಾಕಿದ್ದ ನೋಡಿದ ಮೀರಾಗೆ ಅವಳ ಅಂಕಲ್ ನೆನಪಾಗ್ತಾರೆ. ಯಾಕಂದ್ರೆ ಅವನು ಯಾವಾಗ್ಲೂ ಮೀರಾ ಮತ್ತೆ ಅವಳ ತಾಯಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಕೋಪದಲ್ಲಿದ್ದ ಅಶ್ವಿನ್ ನೋಡಿದಾಗ ಅವಳಿಗೆ ಅವಳ ಅಂಕಲ್ನೇ ನೋಡಿದ ಹಾಗೆ ಅನ್ಸುತ್ತೆ. ಅಲ್ಲಿಂದ ಆಮೇಲೆ ಎಲ್ರು ಏರ್ಪೋರ್ಟ್ಗೆ ಹೋಗಿ ವಾಪಸ್ ಚೆನ್ನೈಗೆ ಬರ್ತಾರೆ. ಚೆನ್ನೈಗೆ ಬಂದ್ಮೇಲೂ ಅಶ್ವಿನ್ ಮೀರಾನ ಮೀಟ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಇಬ್ರು ಲವ್ ಅಲ್ಲಿ ಬೀಳ್ತಾರೆ. ಅಶ್ವಿನ್ ಯಾವಾಗ್ಲೂ ಮೂವೀಸ್ ನೋಡಿ ಅದರಲ್ಲಿ ಯಾರಿಗೂ ಅರ್ಥ ಆಗದ ಸೀನ್ಗಳನ್ನ ಬಿಡಿಸಿ ಬಿಡಿಸಿ ಮೀರಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅದನ್ನ ಕೇಳಿ ಮೀರಾ ಅಶ್ವಿನ್ಗೆ ಅವನು ಇಂಜಿನಿಯರ್ ಕೆಲಸ ಬಿಟ್ಟು ಫಿಲಂ ಡೈರೆಕ್ಟ್ ಮಾಡೋಕೆ ಹೇಳ್ತಾಳೆ. ಅದಕ್ಕೆ ಅವಳೇ ಒಬ್ಬ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಆಗಿ ಸೇರ್ಕೋ ಅಂತ ರೆಫರ್ ಕೂಡ ಮಾಡ್ತಾಳೆ. ಅಶ್ವಿನ್ ಏನು ಯೋಚನೆ ಮಾಡದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಆದ್ರೆ ಡೈರೆಕ್ಟರ್ ಸ್ವಲ್ಪ ಹುಚ್ಚ, ಅವನ ಜೊತೆ ಹೆಣ್ಗಾಡೋದು ಕಷ್ಟ ಇರುತ್ತೆ. ಆದ್ರೂ ಅಶ್ವಿನ್ ಅವನ ತಂದೆ ತಾಯಿಗೆ ಗೊತ್ತಾಗದ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಅವನ್ ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ದೇವ್ರು ಯಾರ್ದಾದ್ರೂ ಲೈಫ್ ಸ್ಮೂತ್ ಆಗಿ ಹೋಗೋಕೆ ಬಿಡ್ತಾನ? ನೋವೇ, ಚಾನ್ಸೇ ಇಲ್ಲ. ಹಾಗೆ ಅಶ್ವಿನ್ ಲೈಫ್ ಅಲ್ಲೂ ಬಿರುಗಾಳಿ ಎದ್ದೇಳೋಕೆ ಶುರು ಆಗುತ್ತೆ. ಅದೇನು ಅಂತ ಅಶ್ವಿನ್ ವಿಷ್ಣುಗೆ ಹೇಳೋಕೆ ಶುರು ಮಾಡ್ತಾನೆ. ಮೀರಾ ಒಂದಿನ ಅಶ್ವಿನ್ಗೆ ಅವಳ ಕತೆ ಹೇಳ್ತಾ ಇರ್ತಾಳೆ. ಅದೇನೆಂದ್ರೆ ಮೀರಾ ತಂದೆ ತುಂಬಾ ಆಸ್ತಿ ಮಾಡಿ ಸತ್ತೋಗಿರ್ತಾರೆ. ಮೀರಾ ಮತ್ತೆ ಅವಳ ತಾಯಿ ಹತ್ರ US ವೀಸಾ ಇರುತ್ತೆ. ಅದು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಇಬ್ರು ವರ್ಷಕ್ಕೆ ಒಂದ್ಸಲ ಆದ್ರೂ US ಗೆ ಹೋಗಿ ಬರ್ತಾ ಇರ್ಬೇಕಿರುತ್ತೆ. ಅದು ಮೀರಾ ಚಿಕ್ಕಪ್ಪನಿಗೆ ಇಷ್ಟ ಆಗಲ್ಲ. ಅವನು ಮೀರಾ ಆಸ್ತಿನ ಖರ್ಚು ಮಾಡ್ತಾ ಅವರಿಗೇನೆ ತೊಂದರೆ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ಮೀರಾ ಅಶ್ವಿನ್ಗೆ ಹೇಳ್ತಾ ಇದ್ರೆ ಅಶ್ವಿನ್ ಮೀರಾನ ಸಮಾಧಾನ ಮಾಡೋದು ಬಿಟ್ಟು ಮೀರಾ ಹೇಳೋದ್ನ ಕೇಳಿಸಿಕೊಳ್ಳದೆ ಫೋನ್ ಅಲ್ಲಿ ರಾಕೇಶ್ ಜೊತೆ ಮಾತಾಡ್ತಾ ಇರ್ತಾನೆ. ಅದನ್ನ ನೋಡಿ ಮೀರಾಗೆ ಬೇಜಾರಾಗುತ್ತೆ. ಜೊತೆಗೆ ಈ ಕಡೆ ಅಶ್ವಿನ್ ತಂದೆಗೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ಗೊತ್ತಾಗಿ ಸಿನಿಮಾ ಸೆಟ್ ಅಲ್ಲೇ ಎಲ್ಲರ ಮುಂದೆ ಅಶ್ವಿನ್ ತಂದೆ ಅಶ್ವಿನ್ಗೆ ಅವಮಾನ ಮಾಡಿ ಬಿಡ್ತಾನೆ. ಇದರಿಂದ ಅಶ್ವಿನ್ಗೆ ಅವಮಾನ ಆಗಿ ಮನೆಗೆ ಹೋಗಿ ಅವನ ತಂದೆ ಜೊತೆ ಜಗಳ ಆಡ್ತಾ ಇರ್ತಾನೆ. ಅದನ್ನ ಬಿಡಿಸೋಕೆ ಮಧ್ಯೆ ಬಂದ ಅವನ ತಾಯಿ ಜೊತೆ ಕೂಡ ಜಗಳ ಆಡ್ತಾ ಮನೆ ಬಿಟ್ಟು ಅವನ ಚಿಕ್ಕಪ್ಪನ ಮನೆಗೆ ಬಂದ್ಬಿಡ್ತಾನೆ. ಈ ವಿಷಯ ಗೊತ್ತಾಗಿ ಮೀರಾ ಅಶ್ವಿನ್ಗೆ ಇಷ್ಟ ಅಂತ ಪಾಯಸ ಮಾಡ್ಕೊಂಡು ಅವನನ್ನ ಸಮಾಧಾನ ಮಾಡೋಕೆ ಅಶ್ವಿನ್ ಚಿಕ್ಕಪ್ಪನ ಮನೆಗೆ ಬಂದ್ರೆ ಅಶ್ವಿನ್ ಮೀರಾ ತಂದಿದ್ದ ಪಾಯಸ ಕುಡಿಯದೆ ಅವಳ ಜೊತೆ ಕೂಡ ಜಗಳ ಮಾಡ್ಕೊಳ್ತಾನೆ. ಅವಳು ಅಶ್ವಿನಿಂದ ಬೇಜಾರಾಗಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಆ ದಿನವೇ ಮೀರಾ ಮನೆಯಲ್ಲಿ ಅವಳ ಚಿಕ್ಕಪ್ಪ ಮೀರಾ ತಾಯಿಗೆ ಹೊಡೆದ್ಬಿಡ್ತಾನೆ. ಮೀರಾ ಅವಳ ತಾಯಿಯನ್ನ ಆಂಬುಲೆನ್ಸ್ ಅಲ್ಲಿ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಳೆ. ಅವಳು ಅಶ್ವಿನ್ಗೆ ಕಾಲ್ ಮಾಡಿದ್ರೆ ಅಶ್ವಿನ್ ಸಿನಿಮಾ ಸೆಟ್ ಅಲ್ಲಿ ಇರ್ತಾನೆ. ಮೀರಾ ಮಾತಾಡೋದು ಏನು ಕೇಳಿಸಲ್ಲ. ಅದರ ಮಾರನೇ ದಿನ ಮೀರಾ ಅಶ್ವಿನ್ನ ಭೇಟಿಯಾಗಿ ಎಲ್ಲಾ ವಿಷಯ ಹೇಳ್ತಾ ಇರ್ತಾಳೆ. ಇಲ್ಲಿ ಮತ್ತೆ ಇಬ್ಬರಿಗೂ ಜಗಳ ಆಗುತ್ತೆ. ಅಶ್ವಿನ್ ಕೋಪ ಮಾಡ್ಕೊಂಡು ಮೀರಾ ಅಂಕಲ್ ರೀತಿ ಆಡ್ತಾ ಇರ್ತಾನೆ. ಅದಕ್ಕೆ ಮೀರಾಗೆ ಅಶ್ವಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅನ್ಸುತ್ತೆ. ಮೀರಾ ಅಶ್ವಿನ್ ಜೊತೆ ಜಗಳ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಅಶ್ವಿನ್ಗೆ ಅವನ ತಂದೆ ತಾಯಿ ನೆನಪಾಗಿ ಜಗಳ ಆಡೋ ಹುಡುಗಿ ಬೇಡ ಅಂತ ಅವನೇ ಮೀರಾ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಪ್ರೆಸೆಂಟ್ ಅಲ್ಲಿ ಕತೆ ಕೇಳ್ತಿದ್ದ ವಿಷ್ಣು ಅಶ್ವಿನ್ಗೆ ಸ್ಟೋರಿ ಸಖತ್ತಾಗಿದೆ, ಇದನ್ನ ಇಂಟರ್ವಲ್ ಬ್ಲಾಕ್ ಆಗಿ ಇಟ್ಬಿಡೋಣ ಅಂತ ಹೇಳ್ತಾನೆ. ವಿಷ್ಣು ಹೇಳೋದ್ ಕೇಳಿದ ಅಶ್ವಿನ್ ವಿಷ್ಣು ಮತ್ತೆ ಕಿಂಗ್ಗೆ ಇದು ಇಂಟರ್ವಲ್ ಬ್ಲಾಕ್ ಅಲ್ಲ, ಇದೇ ಕ್ಲೈಮ್ಯಾಕ್ಸ್ ಅಂತಾನೆ. ಅದಕ್ಕೆ ವಿಷ್ಣು ಇಷ್ಟೇನಾ ಕತೆ, ಹೀರೋ ಮತ್ತೆ ಹೀರೋಯಿನ್ ಒಂದಾಗಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಶ್ವಿನ್ ವಿಷ್ಣುಗೆ, ಸರ್ ಇದು ನಂದೇ ಕತೆ, ನೀವು ಲವ್ ಸ್ಟೋರಿ ಬೇಕು ಅಂದಿದ್ಕೆ ನಾನು ನನ್ ಕತೆನೇ ಹೇಳಿದೆ. ನಾನು ಮೀರಾ ದೂರ ಆಗಿ 1.5 ವರ್ಷ ಆಯ್ತು. ಇವಾಗ ಮೀರಾ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಷ್ಣು, ನನಗೆ ಕತೆ ಇಷ್ಟ ಆಯ್ತು, ನಾನು ಮೂವಿ ಮಾಡಕ್ ರೆಡಿ. ಆದ್ರೆ ಈ ಕತೆ ಪೂರ್ತಿ ಆಗ್ಬೇಕು ಅಂದ್ರೆ ನೀನು ಹೋಗಿ ಮೀರಾನ ಮೀಟ್ ಮಾಡು ಅಂತ ಹೇಳ್ತಾನೆ.
ಅದಕ್ಕೆ ಅಶ್ವಿನ್ ನಂದೇನು ತಪ್ಪೇ ಇಲ್ಲ, ನಾನ್ ಯಾಕೆ ಹೋಗಿ ಅವಳನ್ನ ಮಾತಾಡಿಸ್ಲಿ ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣು ಹಾಗಾದ್ರೆ ನಾನು ಈ ಕತೆ ಮಾಡೋಕೆ ಆಗಲ್ಲ, ಬೇರೆ ಕತೆ ಬರ್ಕೊಂಡ್ ಬಂದ್ ನೋಡೋಣ ಅಂತ ಹೇಳಿ ಅಶ್ವಿನ್ ನ ವಿಷ್ಣು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಇವಾಗ ಅಶ್ವಿನ್ ಏನ್ ಮಾಡೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಅಶ್ವಿನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಡೈರೆಕ್ಟರ್ ವಿಷ್ಣುಗೆ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಅಶ್ವಿನ್ ಚಿಕ್ಕಪ್ಪ ಆ ಡೈರೆಕ್ಟರ್ ನ ದೊಡ್ಡ ಫ್ಯಾನ್ ಆಗಿರ್ತಾನೆ. ಅದಕ್ಕೆ ಒಂದಿನ ಅಶ್ವಿನ್ ಚಿಕ್ಕಪ್ಪ ಆ ಡೈರೆಕ್ಟರ್ ನ ಮೀಟ್ ಮಾಡೋಕೆ ಸಿನಿಮಾ ಸೆಟ್ ಗೆ ಬರ್ತಾನೆ. ಅಲ್ಲಿ ಡೈರೆಕ್ಟರ್ ವಿಷ್ಣುದು ಒಂದು ಮೂವಿಯ ಸೀನ್ ತೆಗಿತಾ ಇರ್ತಾರೆ. ಅದ್ರಲ್ಲಿ ವಿಷ್ಣು ಒಬ್ಬ ರೈತ, ಬ್ರಿಟಿಷರು ವಿಷ್ಣುವಿನ ಗೆಳೆಯ ಇನ್ನೊಬ್ಬ ರೈತನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅವಾಗ ವಿಷ್ಣು ಅಳ್ತಾ ಇರಬೇಕು. ಅದನ್ನ ವಿಷ್ಣು ಫಸ್ಟ್ ಟೇಕ್ ಅಲ್ಲಿ ಸಖತ್ತಾಗಿ ಆಕ್ಟ್ ಮಾಡ್ತಾನೆ. ಆದ್ರೆ ಡೈರೆಕ್ಟರ್ ಮೊದಲೇ ಸ್ವಲ್ಪ ಕ್ರ್ಯಾಕ್, ಅದಕ್ಕೆ 3-4 ಟೇಕ್ ಗಳನ್ನ ತೆಗೆದುಕೊಳ್ತಾನೆ. ಇದನ್ನೆಲ್ಲ ನೋಡಿ ಅಶ್ವಿನ್ ಚಿಕ್ಕಪ್ಪ ಮೊದಲನೇ ಟೇಕೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ಕೂಡ ಮೊದಲನೇ ಟೇಕೆ ಓಕೆ ಮಾಡಿ ಅಶ್ವಿನ್ ಚಿಕ್ಕಪ್ಪನನ್ನು ಮಾತಾಡಿಸ್ತಾರೆ. ಆ ದಿನ ರಾತ್ರಿ ಡೈರೆಕ್ಟರ್ ಎಲ್ಲರಿಗೂ ಉಳಿದ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಕತೆ ಪ್ರಕಾರ ವಿಷ್ಣು ಪೊಲೀಸ್ ಫ್ಯಾಮಿಲಿಯ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇರ್ತಾನೆ. ಒಂದಿನ ಎಲ್ರು ರಾತ್ರಿ ಹೊತ್ತು ದೇವಸ್ಥಾನಕ್ಕೆ ಹೋಗುವಾಗ ದರೋಡೆಕೋರರು ಅಟ್ಯಾಕ್ ಮಾಡ್ತಾರೆ. ಅವಾಗ ಮುಗ್ಧನಂತಿದ್ದ ವಿಷ್ಣು ಕೆಳಗೆ ಇಳಿತಾನೆ. ವಿಷ್ಣುನ ನೋಡಿದ ಎಲ್ಲಾ ದರೋಡೆಕೋರರು ಅಲ್ಲಿಂದ ಓಡೋಗ್ತಾರೆ. ಯಾಕಂದ್ರೆ ಆ ಗುಂಪಿನ ನಾಯಕ ವಿಷ್ಣುನೇ ಆಗಿರ್ತಾನೆ. ಸ್ವಲ್ಪ ದಿನಗಳ ನಂತರ ವಿಷ್ಣು ದರೋಡೆ ಎಲ್ಲ ಬಿಟ್ಟು ಆ ಪೊಲೀಸ್ ಮನೆಗೆ ಬಂದು ಶಸ್ತ್ರಗಳನ್ನ ಒಪ್ಪಿಸಿ ಪೊಲೀಸ್ ಮಗಳಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ತಾಳೆ. ಕಡೆಗೆ ಪೊಲೀಸರು ಒಪ್ಕೊಂಡು ಮದುವೆ ಮಾಡಿ ಕೊಡ್ತಾರೆ. ಇದು ವಿಷ್ಣು ಇವಾಗ ಮಾಡ್ತಾ ಇರೋ ಮೂವಿಯ ಕತೆ ಅಂತ ಡೈರೆಕ್ಟರ್ ಎಲ್ರಿಗೂ ಹೇಳ್ತಾರೆ. ಅದನ್ನ ಕೇಳಿ ಅಶ್ವಿನ್ ವಿಷ್ಣು ಯಾಕೆ ಬದ್ಲಾದ, ಅವ್ನು ಹೇಗಿದ್ದಾನೆ ಹಾಗೆ ಆ ಹುಡುಗಿ ಒಪ್ಕೋಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ಪ್ರೀತಿಸೋ ಹುಡುಗಿಗೋಸ್ಕರ ಬದ್ಲಾಗ್ಲೇಬೇಕು, ಅವಾಗ್ಲೇ ಅವನು ಹೀರೋ ಆಗೋದು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅಶ್ವಿನ್ಗೆ ಅವನು ಕೂಡ ಮೀರಾಗೋಸ್ಕರ ಅವನ ಈಗೋ ಎಲ್ಲ ಬಿಟ್ಟು ಬದಲಾಗಿ ಹೋಗಿ ಅವಳನ್ನ ಮಾತಾಡ್ಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವನಿಗೆ ಅನ್ಸುತ್ತೆ. ಅದಕ್ಕೆ ಅಶ್ವಿನ್ ರಾಕೇಶ್ ಜೊತೆ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಅವರು ಮೀರಾನ ಭೇಟಿ ಆಗ್ತಾರೆ. ಮೀರಾ ಅಶ್ವಿನ್ ಜೊತೆ ಏನು ಮಾತಾಡಲ್ಲ, ಆದ್ರೆ ರಾಕೇಶ್ ಜೊತೆ ಮಾತಾಡ್ತಾಳೆ. ಸಂಜೆ ಅವಳ ಮನೆಗೆ ಬರೋಕೆ ಹೇಳ್ತಾಳೆ. ಸಂಜೆ ರಾಕೇಶ್ ಮತ್ತೆ ಅಶ್ವಿನ್ ಇಬ್ರು ಮೀರಾ ಮನೆಗೆ ಹೋದ್ರೆ ಮೀರಾ ಮನೆಯಲ್ಲಿ ಮೀರಾಳ ಎಕ್ಸ್ ಬೈ ಫ್ರೆಂಡ್ ಗೋಪಾಲ್ ಇರ್ತಾನೆ. ಇವಾಗ ಗೋಪಾಲ್ ಮತ್ತೆ ಮೀರಾ ಮತ್ತೆ ಪ್ಯಾಚ್ ಅಪ್ ಆಗಿರ್ತಾರೆ. ಗೋಪಾಲ್ ಮೀರಾನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಗೋಪಾಲ್ ಅಶ್ವಿನ್ ಮತ್ತೆ ರಾಕೇಶ್ಗೆ ಕಾಫಿ ಮಾಡ್ಕೊಡ್ತಾನೆ. ಅದನ್ನ ಕುಡಿದು ಅಶ್ವಿನ್ ಬೇಜಾರಲ್ಲಿ ರಾಕೇಶ್ ಜೊತೆ ಮೀರಾ ಮನೆಯಿಂದ ಹೋಗುವಾಗ ಗೋಪಾಲ್ ಓಡ್ ಬಂದು ಅಶ್ವಿನ್ಗೆ ನಾಳೆ ಮೀರಾ ಬರ್ಡೇ ಇದೆ, ಇಬ್ರು ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾನೆ. ಅಶ್ವಿನ್ಗೆ ಗೋಪಾಲ್ನ ಹೊಡೆದು ಸಾಯಿಸ್ಬೇಕು ಅನ್ನಿಸ್ತಾ ಇರುತ್ತೆ. ಆದ್ರೆ ಏನ್ ಮಾಡೋಕು ಆಗದೆ ಸರಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ಸಂಜೆ ಮೀರಾ ಬರ್ಡೇಗೆ ಅಶ್ವಿನ್ ಮತ್ತೆ ರಾಕೇಶ್ ಹೋಗ್ತಾರೆ. ಅಲ್ಲಿ ಅಶ್ವಿನ್ ಮೀರಾಗೆ ಸ್ಪ್ರಿಂಗ್ ಇರೋ ಕಣ್ಣನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನ ನೋಡಿ ಗೋಪಾಲ್ ಅಶ್ವಿನ್ಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಗೋಪಾಲ್ಗೆ ಅಶ್ವಿನ್ ಮತ್ತೆ ಮೀರಾ ಮುಂಚೆ ಲವ್ ಮಾಡ್ತಾ ಇದ್ರು ಅಂತ ಗೊತ್ತಿರುತ್ತೆ. ಅದಕ್ಕೆ ಅವಮಾನ ಮಾಡ್ತಾನೆ. ಆದ್ರೆ ಅದರಿಂದ ಅಶ್ವಿನ್ಗೆ ಏನು ಬೇಜಾರಾಗಲ್ಲ. ಆಮೇಲೆ ಗೋಪಾಲ್ ಎಲ್ಲರ ಮುಂದೆ ಅವನು ಮೀರಾನ ಮದುವೆಯಾಗಿ ಮುಂದಿನ ತಿಂಗಳ US ಗೆ ಹೋಗಿ ಅಲ್ಲಿಯ ಸಿಟಿಜನ್ಶಿಪ್ ತಗೊಳ್ಳೋದಾಗಿ ಹೇಳ್ತಾನೆ. ಈ ವಿಷಯ ಸ್ವತಃ ಮೀರಾಗೂ ಗೊತ್ತಿರಲ್ಲ. ಆದ್ರೂ ಗೋಪಾಲ್ ಎಲ್ರ ಮುಂದೆ ಅನೌನ್ಸ್ ಮಾಡ್ತಾನೆ. ಇದ್ರಿಂದ ಬೇಜಾರಾದ ಅಶ್ವಿನ್ ಅಲ್ಲಿಂದ ಹೊರಟೋಗ್ತಾನೆ. ರಾಕೇಶ್ ಅಶ್ವಿನ್ಗೆ ಮೀರಾನ ಮೀಟ್ ಮಾಡಿ ಸಾರಿ ಕೇಳು, ಆಮೇಲೆ ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಂತ ಅಶ್ವಿನ್ ಹೋಗಿ ಒಂದು ಕಾಫಿ ಶಾಪ್ ಅಲ್ಲಿ ಮೀರಾನ ಮೀಟ್ ಮಾಡಿ ಅವಳ ಬಳಿ ಅವನು ಬದಲಾಗಿದ್ದಾನೆ ಅಂತ ಹೇಳಿ ಕ್ಷಮೆ ಕೇಳ್ತಾನೆ. ಜೊತೆಗೆ ಗೋಪಾಲ್ ಜೊತೆ ಖುಷಿಯಾಗಿರು ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಇಷ್ಟು ಕಥೆನ ಇವಾಗ ಅಶ್ವಿನ್ ವಿಷ್ಣು ಮತ್ತೆ ಕಿಂಗ್ಗೆ ಹೇಳಿ, ಈ ಕಥೆಯಲ್ಲಿ ನಾನು ಮತ್ತೆ ಮೀರಾ ಒಂದಾಗೋಕೆ ಆಗಲ್ಲ, ನಾನು ಬೇರೆ ಕತೆ ಬರ್ಕೊಂಡ್ ಬರ್ತೀನಿ ಅಂತ ಅಶ್ವಿನ್ ವಿಷ್ಣುಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದೇ ಟೈಮ್ಗೆ ನಮಗೆ ಮತ್ತೆ ಮೀರಾನ ತೋರಿಸ್ತಾರೆ. ಅವಳು ಬರ್ಡೇ ದಿನ ಆದ ಒಂದು ಘಟನೆಯನ್ನ ನೆನ್ಪ್ ಮಾಡ್ಕೊಳ್ತಾ ಇರ್ತಾಳೆ. ಅದೇನೆಂದ್ರೆ ಮೀರಾ ಬರ್ಡೇ ನಮ್ ಗೋಪಾಲ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರ್ತಾರೆ. ಅಲ್ಲಿ ಮೀರಾ ಗೋಪಾಲ್ ರೂಮ್ ಅಲ್ಲಿ ಒಂದು ಡಾಕ್ಯುಮೆಂಟ್ ನೋಡ್ತಾಳೆ. ಅದು US ಸಿಟಿಜನ್ಶಿಪ್ ಗೆ ಗೋಪಾಲ್ ಅಪ್ಲೈ ಮಾಡಿರೋ ಡಾಕ್ಯುಮೆಂಟ್. ಅದ್ರಲ್ಲಿ ಹೆಂಡತಿ ಹೆಸರು ಜಾಗದಲ್ಲಿ ಗೋಪಾಲ್ ಮೀರಾ ಅಂತ ಬರೆದಿರ್ತಾನೆ, ಅದು ಕೂಡ ಮದುವೆ ಆಗೋ ಮುಂಚೆ. ಜೊತೆಗೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು ನವೆಂಬರ್ ತಿಂಗಳಲ್ಲಿ. ಗೋಪಾಲ್ ಮತ್ತೆ ಮೀರಾ ಮತ್ತೆ ಒಂದಾಗಿದ್ದು ಡಿಸೆಂಬರ್ ತಿಂಗಳಲ್ಲಿ. ಅಂದ್ರೆ ಗೋಪಾಲ್ US ಸಿಟಿಜನ್ಶಿಪ್ ಗೋಸ್ಕರನೇ ಮೀರಾನ ಪ್ರೀತಿ ಮಾಡೋ ತರ ನಾಟಕ ಆಡ್ತಾ ಇರ್ತಾನೆ. ಇದು ಮೀರಾಗೆ ಅವಳ ಬರ್ಡೇ ದಿನವೇ ಗೊತ್ತಾಗುತ್ತೆ. ಅದರಿಂದ ಅವಳು ಗೋಪಾಲ್ ಇಂದ ದೂರ ಆಗ್ತಾಳೆ. ಆಮೇಲೆ ಅಶ್ವಿನ್ ಮೀರಾ ಹತ್ರ ಸಾರಿ ಕೇಳಿ ಅವನು ವಾಪಸ್ ಚೆನ್ನೈಗೆ ಬಂದ್ಬಿಡ್ತಾನೆ. ಇದರಿಂದ ಅವಳು ಅಶ್ವಿನ್ ಜೊತೆ ಕೂಡ ಇರೋಕೆ ಆಗಲ್ಲ. ಈ ಕಡೆ ಅಶ್ವಿನ್ ಅವನ ತಾಯಿಗೆ ಅವನ ತಂದೆಯಿಂದ ಸ್ವಲ್ಪ ದಿನ ದೂರ ಇರು, ಅವಾಗ ನಿನ್ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಶ್ವಿನ್ ತಾಯಿ ಕೂಡ ಅಶ್ವಿನ್ ತಂದೆ ಬಿಟ್ಟು ದೂರ ಹೋಗ್ತಾಳೆ. ಇದರಿಂದ ಅಶ್ವಿನ್ ತಂದೆಗೆ ಒಬ್ಬಂಟಿ ರೀತಿ ಫೀಲ್ ಆಗ್ತಾ ಇರುತ್ತೆ. ಈ ಕಡೆ ಅಂಜಲಿ ಇವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಮೀರಾ ತಾಯಿ ಅಂಜಲಿ ಮತ್ತೆ ರಾಕೇಶ್ ಮನೆಯಲ್ಲಿ ಇರ್ತಾರೆ. ಅಂಜಲಿ ಮತ್ತೆ ರಾಕೇಶ್ ಅಂಜಲಿ ತಂದೆಯ ಬರ್ಡೇಗೆ ಅಂತ ತವರ ಮನೆಗೆ ಹೋಗಿರ್ತಾರೆ. ಅವಾಗ ಮೀರಾ ತಾಯಿ ಕಾಲ್ ಜಾರಿ ಮನೆಯಲ್ಲಿ ಬಿದ್ದೋಗಿರ್ತಾರೆ. ಮನೆ ಕೀ ಇರಲ್ಲ. ಅವಾಗ ಅಂಜಲಿ ಅಶ್ವಿನ್ಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ಅವನು ಹೋಗಿ ಮೀರಾ ತಾಯಿನ ಕಾಪಾಡ್ತಾನೆ.
ಈ ವಿಷಯ ಅಂಜಲಿಯಿಂದ ಮೀರಾಗೆ ಗೊತ್ತಾಗಿ ಮೀರಾ ಥ್ಯಾಂಕ್ಸ್ ಹೇಳೋಕೆ ಅಂತ ಅಶ್ವಿನ್ಗೆ ಕಾಲ್ ಮಾಡ್ತಾಳೆ. ಆ ಕಾಲ್ನ ಅಶ್ವಿನ್ ಚಿಕ್ಕಪ್ಪ ರಿಸೀವ್ ಮಾಡಿ ಸುಮ್ನೆ ಇರದೆ ಅಶ್ವಿನ್ ವಿಷ್ಣು ವಿಶಾಲ್ಗೆ ನಿಮ್ ಸ್ಟೋರಿನ ಮೂವಿ ತರ ಹೇಳಿದ್ದಾನೆ, ಇದೇ ವಿಷಯ ಹೇಳೋಕೆ ಅವನು ಮಣಿಪಾಲ್ಗೆ ಬಂದಿದ್ದು ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿ ಮೀರಾಗೆ ಅಶ್ವಿನ್ ಮೇಲೆ ಮತ್ತೆ ಕೋಪ ಬರುತ್ತೆ. ಮೀರಾ ಕೋಪ ಮಾಡ್ಕೊಂಡು ಅವಳ ಗೆಳತಿ ಜೊತೆ ಪಬ್ ಅಲ್ಲಿ ಡ್ರಿಂಕ್ಸ್ ಮಾಡುವಾಗ ಮೀರಾ ಫ್ರೆಂಡ್ ಮೀರಾಗೆ ವಿಷ್ಣು ವಿಶಾಲ್ದು ಒಂದು ಇಂಟರ್ವ್ಯೂ ತೋರಿಸ್ತಾಳೆ. ಆ ಇಂಟರ್ವ್ಯೂ ಅಲ್ಲಿ ಆಂಕರ್ ವಿಷ್ಣುಗೆ ನಿಮ್ ಕೈ ತಪ್ಪಿ ಹೋದ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅವನು ಅಶ್ವಿನ್ ಅನ್ನೋ ಒಬ್ಬ ಡೈರೆಕ್ಟರ್ ಒಂದು ಕತೆ ಹೇಳಿದ್ರು, ಆದ್ರೆ ಆಮೇಲೆ ಅವರೇ ಆ ಕತೆ ಮಾಡೋದು ಬೇಡ ಅಂದ್ರು ಅಂತ ಹೇಳ್ತಾನೆ. ಅಶ್ವಿನ್ ಆ ಕತೆನ ಮೂವಿ ಮಾಡೋದು ಬೇಡ ಅಂತ ಯಾಕೆ ಹೇಳಿರ್ತಾನೆ ಅಂದ್ರೆ ಗೋಪಾಲ್ಗೆ ಮೀರಾ ಅಶ್ವಿನ್ ಕತೆ ಗೊತ್ತಿರುತ್ತೆ, ಅದನ್ನ ಏನಾದ್ರೂ ಮೂವಿ ಮಾಡಿದ್ರೆ ಅದರಲ್ಲಿ ಮೀರಾ ಅಶ್ವಿನ್ ಪೂರ್ತಿ ಲವ್ ಸ್ಟೋರಿ ನೋಡಿ ಗೋಪಾಲ್ ಮೀರಾನ ಬಿಟ್ಟು ಹೋಗ್ಬೋದು ಅಂತ ಅಶ್ವಿನ್ ಮೂವಿ ಮಾಡೋದು ಬೇಡ ಅಂತ ಹೇಳಿರ್ತಾನೆ. ಇದನ್ನ ವಿಷ್ಣು ಇಂಟರ್ವ್ಯೂ ಅಲ್ಲಿ ಹೇಳಿ ನನಗೆ ಒಂದು ಒಳ್ಳೆ ಕತೆ ಮಿಸ್ ಆಯ್ತು ಅಂತ ಹೇಳ್ತಾನೆ. ಇದನ್ನ ನೋಡಿ ಮೀರಾಗೆ ಅಶ್ವಿನ್ ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗಿ ಮತ್ತೆ ಅಶ್ವಿನ್ ನ ಭೇಟಿ ಆಗೋಕೆ ಚೆನ್ನೈ ಕಡೆ ಬರ್ತಾಳೆ. ಈ ಕಡೆ ಅಶ್ವಿನ್ ವಿಷ್ಣು ವಿಶಾಲ್ ನ ಮೂವಿ ಸೆಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಸೀನ್ ಮಾಡ್ತಾ ಇರ್ತಾರೆ. ಅದು ಗೊತ್ತಿಲ್ಲದೆ ಮೀರಾ ಬಾಂಬ್ ಇಟ್ಟಿದ್ದ ಜಾಗಕ್ಕೆ ಓಡ್ ಬರ್ತಾ ಇರ್ತಾಳೆ. ಬಾಂಬ್ ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಈ ಕಡೆಯಿಂದ ಅಶ್ವಿನ್ ಮೀರಾನ ಕಾಪಾಡೋಕೆ ಹೋಗ್ತಾನೆ. ಕರೆಕ್ಟ್ ಆಗಿ ಇಬ್ರು ಬಾಂಬ್ ಇದ್ದ ಜಾಗಕ್ಕೆ ಬಂದಾಗಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆದ್ರೆ ಅದು ಪೌಡರ್ ಬಾಂಬ್ ಆಗಿದ್ರಿಂದ ಇಬ್ರಿಗೂ ಏನೂ ಆಗಲ್ಲ. ಮೀರಾನೆ ಅಶ್ವಿನ್ ನ ಎತ್ಕೊಂಡು ಪೌಡರ್ ಇಂದ ಈಚೆ ಬರ್ತಾಳೆ. ಇಬ್ರಿಗೂ ಏನೂ ಆಗಿರಲ್ಲ. ಕಡೆಗೆ ಮೀರಾ ಅಶ್ವಿನ್ಗೆ ಗೋಪಾಲ್ ಮಾಡಿದ ಮೋಸ ಎಲ್ಲ ಹೇಳಿ ಅವನ ಜೊತೆ ಒಂದಾಗ್ತಾಳೆ. ಕಡೆಗೆ ಅಶ್ವಿನ್ ಸ್ಟೋರಿ ಕಂಪ್ಲೀಟ್ ಮಾಡಿ ಅವನೇ ವಿಷ್ಣು ವಿಶಾಲ್ಗೆ ಡೈರೆಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ವಿಷ್ಣು ತಂದೆ ಅವನ ತಾಯಿಯನ್ನ ಕೂಡ ಕರ್ಕೊಂಡು ಖುಷಿಯಿಂದ ಬರ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.